ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯ ಸಿರೀಸ್ಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಈ ತರಗತಿಗಳನ್ನು ವೀಕ್ಷಿಸಿಲ್ವೋ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಎಲ್ಲ ತರಗತಿಗಳನ್ನು ವೀಕ್ಷಿಸಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಿದ್ದೀನಿ. ಇವತ್ತು ನಾನು 2005ರ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆ ಪತ್ರಿಕೆ ಇದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಹರ್ಕತ್ ಭಾರತ್ ಮಾತಾ ಲೇಜಿಮ್ ಚಟುವಟಿಕೆ ಕಲಿಸಲು ಸೂಕ್ತವಾದಂತಹ ಬೋಧನಾ ವಿಧಾನ ಯಾವುದು ಅಂತಂದರೆ ಖಂಡ ಪ್ರಗತಿ ಪದ್ಧತಿ, ಅಂದರೆ ಖಂಡವಾಗಿ ಹೇಳಬೇಕಿಲ್ಲಿ. ವಾಲಿಬಾಲ್ ನೆಟ್ನ ಮೇಲಂಚಿನಿಂದ ಮೇಲ್ಭಾಗಕ್ಕೆ ಚಾಚಿರುವ ಅಂಟೇನದಲ್ಲಿರುವ ಪ್ರತಿ ಬಣ್ಣದ ಪಟ್ಟಿಗಳ ಅಗಲ ಎಷ್ಟಿರಬೇಕು ಅಂದರೆ 10 ಸೆಂಟಿಮೀಟರ್. ಲಾಂಗ್ ಜಂಪ್ನಲ್ಲಿ ಲ್ಯಾಂಡಿಂಗ್ ಏರಿಯಾದ ಕನಿಷ್ಠ ಅಗಲ ಎಷ್ಟಿರಬೇಕಂದ್ರೆ 2.75 ಮೀಟರ್. ನೀರಿನಲ್ಲಿ ಕರಗುವ ವಿಟಮಿನ್ಗಳೆಂದರೆ ಬಿ ಮತ್ತು ಸಿ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿಷಯಗಳು ಯಾವುವಂದರೆ ಆನುವಂಶಿಕತೆ, ಪರಿಸರ ಮತ್ತು ಚಟುವಟಿಕೆ. ಪುರಾತನದ ಅಥೆನ್ಸ್ನಲ್ಲಿ ವ್ಯಾಯಾಮ ಶಾಲೆ ಹೆಸರು ಅಂಪಿಥಿಯೇಟರ್. ಪಾಠ ಯೋಜನೆಯಲ್ಲಿ ಲೀಡ್ ಆಫ್ ಚಟುವಟಿಕೆಯ ಭಾಗದ ಮುಖ್ಯ ಉದ್ದೇಶ ಸ್ಪರ್ಧಾತ್ಮಕ ಸನ್ನಿವೇಶ. ವಾಲಿಬಾಲ್ ಆಟಕ್ಕೆ ಉಪಯೋಗಿಸುವ ಚೆಂಡಿನ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್. ಅಥ್ಲೆಟಿಕ್ಸ್ನಲ್ಲಿ ರಿಲೇ ಬ್ಯಾಟನ್ನ ಕನಿಷ್ಠ ತೂಕ ಏಟಿರಬೇಕು ಅಂತಂದರೆ 50 ಗ್ರಾಮ್. ಪಿಟ್ಯುಟರಿ ಗ್ರಂಥಿಯನ್ನು ಹೀಗೆಂದು ಕರೆಯಬಹುದು ಅಂದರೆ ಹೈಪೋಫೈಸಿಸ್. ಬುದ್ಧಿಮಟ್ಟ ಸೂಚ್ಯಂಕ ಲೆಕ್ಕ ಹಾಕಲು ಬಳಸುವ ಸೂತ್ರ MA × 100/CA. ರೋಮ್ ದೇಶದಲ್ಲಿ ದ್ವಂದ್ವ ಯುದ್ಧ, ಪ್ರಾಣಿಗಳ ಕಾಳಗ, ಅಣಿಕೆ ಯುದ್ಧಗಳನ್ನು ನಡೆಸುತ್ತಿದ್ದ ಸ್ಥಳಕ್ಕೆ ಏನೆಂದು ಕರಿತಾ ಇದ್ರು ಅಂದರೆ ಕೊಲೋಸಿಯಂ. ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು ಸೂಚ್ಯಂಕ =20 × ವಯಸ್ಸು (+ 60 × ಎತ್ತರ + ತೂಕ ಎಂಬ ಸೂತ್ರವನ್ನು ಸಲಹೆ ನೀಡಿದವರು ಯಾರು ಅಂದರೆ ಮೆಕ್ಲೈ. ಹೋದ ಕ್ವಶನ್ ಪೇಪರಲ್ಲಿ 2006ರಲ್ಲಿ ಮಾಡಿದರು. ಅವ್ರ ಹೆಸರು ಕೊಟ್ಟು ಆ ಸೂತ್ರ ಹೆಂಗಂತ ಕೇಳಿದರು. ಆದರೆ ಇವತ್ತಿಗೆ ಇದರಲ್ಲಿ ಏನು ಕೇಳಿದ್ದಾರೆ ಅಂದರೆ ಆ ಸೂತ್ರ ಯಾರು ಹೇಳಿದ್ರು ಅಂತೇಳಿ ಕೇಳಿದ್ದಾರೆ. ಇದರಿಂದ ನಮಗೆ ಕ್ವಶನ್ಗಳ ಅನಾಲಿಸಿಸ್ ಮಾಡೋದರಿಂದ ನಮಗೆ ಪ್ರಶ್ನೆ ಪತ್ರಿಕೆಗಳು ಹೆಂಗೆ ಬರುತ್ತೆ ಅಂಥೇಳಿ ನಮಗೆ ಒಂಥರ ಜಡ್ಜ್ ಮಾಡ್ಬೋದು. ಸಬ್ ಜೂನಿಯರ್ ವಿಭಾಗಕ್ಕೆ ಕಬಡ್ಡಿ ಅಂಕಣದ ಉದ್ದ ಮತ್ತು ಅಗಲ 11 ಮೀಟರ್ ಉದ್ದ, 8 ಮೀಟರ್ ಅಗಲ. 400 ಮೀಟರ್ ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ 4x400 ಮೀಟರ್ ರಿಲೇ ಓಟದ ಪ್ರಾರಂಭದ ಓಟಗಾರರಿಗೆ 1.5 ಸ್ಟ್ಯಾಗರ್ ಮತ್ತು ಡಯಾಗ್ನಲ್ ಎಕ್ಸಿಸ್ ದೂರವನ್ನು ಪರಿಹಾರ ನೀಡಿದರೆ ಎರಡನೇ ಪಾಳಿಯ ಆಟಗಾರನಿಗೆ ನೀಡಬೇಕಾದ ಪರಿಹಾರ 1.5 ಸ್ಟ್ಯಾಗರ್ ಮತ್ತು ಎಕ್ಸೆಸ್. ಹೃದಯದಿಂದ ಹೊರಕ್ಕೆ ರಕ್ತವನ್ನು ಒಯ್ಯುವ ರಕ್ತನಾಳ ಅಪಧಮನಿ. ಶರೀರದ ಗುಣಧರ್ಮ ಶಾಸ್ತ್ರ ರೀತ್ಯ ವಯಸ್ಸು ಅವಲಂಬಿತವಾಗಿರುವುದು. ಅಂಗಗಳ ಕಾರ್ಯಕ್ಷಮತೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಆಟಗಳನ್ನು ನಡೆಸುವ ಕಾರ್ಯವಿಧಾನವನ್ನು ಒತ್ತುವರಿ ಮಾಡಿದ ಸಂಘ ಯಾವುದೆಂದರೆ IOC. ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ ಶಿಬಿರವನ್ನು ಆಯೋಜಿಸುವ ಮುಖ್ಯ ಉದ್ದೇಶ ನಾಯಕತ್ವ ತರಬೇತಿ. ಕಬಡ್ಡಿ ಆಟದ ಸ್ಪರ್ಧೆಗೆ ಆಟಗಾರರನ್ನು ವರ್ಗೀಕರಿಸಲು ಉಪಯೋಗಿಸುವ ಸೂತ್ರ ವಯಸ್ಸು ಅಂದರೆ ವರ್ಷಗಳಲ್ಲಿ + ಎತ್ತರ ಅಂದರೆ ಮೀಟರ್ನಲ್ಲಿ + ತೂಕ ಅಂದರೆ ಕಿಲೋಗ್ರಾಮ್ಗಳಲ್ಲಿ. ಇದ್ರ ಮೇಲೆ ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. ಜಾವೆಲಿನ್ ಎಸೆತಕ್ಕೆ ಗುರುತು ಮಾಡುವ ಕಂಸ ಅಂದರೆ ಅರ್ಕಗೆರೆಯ ಅಗಲ ಎಷ್ಟಿರ್ತದೆ ಅಂದರೆ 7 ಸೆಂಟಿಮೀಟರ್. ಮಾನವ ಶರೀರದಲ್ಲಿ ಅತಿ ಸಣ್ಣ ಮೂಳೆ ಮಧ್ಯ ಕಿವಿ, ಅದಕ್ಕೆ ಅದು ಸ್ಟೆಪಿಸನ ಮೂಳೆ. ನಿರಾಸ ಭಾವನೆಗೆ ಕಾರಣ ಅತಿ ಉಪಯೋಗ
ಅತಿ ಉಪಯೋಗ ಮಾಡಿದಂಗೆ ಏನಾಗುತ್ತೆ, ನಮಗೆ ನಿರಾಸೆ ಉಂಟಾಗ್ತೈತಿ. ಭಾರತದಲ್ಲಿ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸದ ಕೇಂದ್ರ ಸಲಹಾ ಮಂಡಳಿ ಆಯೋಜನೆಗೊಂಡ ವರ್ಷ 1954. ಈ ಕೆಳಗೆ ನಮೂದಿಸಿರುವುಗಳಲ್ಲಿ ಯಾವುದು ಮೇಲ್ವಿಚಾರಣೆಯ ತಂತ್ರವಲ್ಲ? ಸುತ್ತೋಲೆ ಕಳಿಸೋದು ಅಲ್ಲ. ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಅಂಕಣದ ಉದ್ದ ಮತ್ತು ಅಗಲ 44 ಅಡಿ ಇಂಟು 17 ಅಡಿ. ಹ್ಯಾಮರ್ ಎಸೆತದ ವೃತ್ತದ ವ್ಯಾಸ 2.135 ಮೀಟರ್. ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾದ ವಿಟಮಿನ್ ಕೆ. ಈ ಕೆಳಗೆ ನಮೂದಿಸಿರುವುಗಳಲ್ಲಿ ಯಾವುದು ಆನುವಂಶಿಕತೆಯಿಂದ ವರ್ಗಾವಣೆಗೊಳ್ಳುವುದಿಲ್ಲ? ಕೌಶಲ್ಯಗಳು. ಸ್ವತಂತ್ರೋತ್ತರ ಭಾರತದಲ್ಲಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅನ್ನು ಜಾರಿ ಮಾಡಲು ಪ್ರೇರಣೆ ನೀಡಿದವರು ಜೆ.ಕೆ. ಭೋಸ್ಲೆ. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಟ್ರಾಮ್ಯೂರಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸೂಕ್ತವಾದ ದಿನ ವಾರಾಂತ್ಯದ ದಿನ. ಬಾಸ್ಕೆಟ್ಬಾಲ್ ಬೋರ್ಡ್ನ ಉದ್ದ ಮತ್ತು ಅಗಲ 1.80 ಮೀಟರ್ ಇಂಟು 1.05 ಮೀಟರ್. ಮಹಿಳಾ ಅಥ್ಲೀಟ್ಗಳಿಗೆ ಎಸೆತದ ಜಾವೆಲಿನ್ನ ತೂಕ 600 ಗ್ರಾಂ. ಮನುಷ್ಯನ ಶರೀರದಲ್ಲಿ ಸ್ನಾಯುಗಳನ್ನು ಮುಖ್ಯವಾಗಿ ಎಷ್ಟು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅಂದರೆ 3 ವಿಧ. ಏಷ್ಯನ್ ಗೇಮ್ಸ್ನ ಜನಕ ಜಿ.ಡಿ. ಸೊಂದಿ. ಈ ಕೆಳಗೆ ನಮೂದಿಸಿರುವುಗಳಲ್ಲಿ ಯಾವುದು ಆತ್ಮರಕ್ಷಣೆಯ ಚಟುವಟಿಕೆಗಳ ಗುಂಪಿಗೆ ಸೇರುವುದಿಲ್ಲ? ಯೋಗಾಸನ. ಬಾಸ್ಕೆಟ್ಬಾಲ್ ಆಟದಲ್ಲಿ ಬಾಸ್ಕೆಟ್ನಿಂದ 7 ಮೀಟರ್ ದೂರದಿಂದ ಆಟಗಾರನೊಬ್ಬ ಫೀಲ್ಡ್ ಗೋಲ್ ಮಾಡಿದರೆ ಅವರಿಗೆ ದೊರಕುವ ಪಾಯಿಂಟ್ 3. ಪುರುಷರ ಎಸೆತದ ಡಿಸ್ಕಸ್ನ ತೂಕ 2 kg. ಹೈಡ್ರೋಥೆರಪಿ ಅಂದರೆ ವಾಟರ್ ಥೆರಪಿ. ಇಂಗ್ಲೆಂಡ್ನಲ್ಲಿ ರೂಪುಗೊಂಡ ಶಟಲ್ ಬ್ಯಾಡ್ಮಿಂಟನ್ ಆಟದ ಬೆಳವಣಿಗೆಗೆ ಪ್ರೇರಣೆ ನೀಡಿದ ದೇಶ ಚೈನಾ. ಈ ಕೆಳಗೆ ನಮೂದಿಸಿರುವುಗಳಲ್ಲಿ ಯೋಗಾಸನಗಳಲ್ಲಿ ಪ್ರಾಣಾಯಾಮ ಅಭ್ಯಾಸಕ್ಕೆ ಸೂಕ್ತವಲ್ಲದ ಆಸನ ಬಕಾಸನ. ಹಾಕಿ ಸ್ಟಿಕ್ಕನ್ನು ರಿಂಗ್ ಪಾಸ್ ಟೆಸ್ಟಿಗೆ ಒಳಪಡಿಸಿದಾಗ ಉಪಯೋಗಿಸುವ ರಿಂಗ್ನ ಒಳವ್ಯಾಸ 51 mm. 4x100 ಮೀಟರ್ ರಿಲೇ ಓಟಕ್ಕೆ 400 ಮೀಟರ್ ಟ್ರ್ಯಾಕ್ನಲ್ಲಿ ಝೋನ್ಗಳನ್ನು ಗುರುತಿಸಲು ಬೇಕಾದ ಅಳತೆಗಳನ್ನು ಲೆಕ್ಕ ಹಾಕಲು ಉಪಯೋಗಿಸುವ ಸೂತ್ರ T-D × SD/D. ಸ್ನಾಯು ಸಂಕೋಚನಕ್ಕೆ ಶರೀರದಲ್ಲಿ ಸಿದ್ಧವಿರುವ ಶಕ್ತಿಯ ಮೂಲ ATP. ರಿದಮಿಕ್ ವ್ಯಾಯಾಮಗಳನ್ನು ಹುಟ್ಟುಹಾಕಿದ ಡೆನ್ಮಾರ್ಕ್ ದೇಶದ ದೈಹಿಕ ಶಿಕ್ಷಣ ತಜ್ಞ ನೀಲ್ಸ್ ಬಕ್. ವೈಟಲ್ ಕೆಪಾಸಿಟಿಯನ್ನು ಅಳೆಯಲು ಉಪಯೋಗಿಸುವ ಸಾಧನ ವೈಟ್ ಸ್ಪೈರೋಮೀಟರ್. ಹಾಕಿ ಆಟದಲ್ಲಿ ಆಟಗಾರನೊಬ್ಬನನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲು ಯಾವ ಬಣ್ಣದ ಕಾರ್ಡನ್ನು ತೋರಿಸಲಾಗುತ್ತದೆ ಅಂದರೆ ಹಳದಿ. ಎತ್ತರ ಜಿಗಿತ ಸ್ಪರ್ಧೆಗೆ ಅಡ್ಡಪಟ್ಟಿಯ ಉದ್ದ ಎಷ್ಟಿರಬೇಕಂದ್ರೆ 4 ಮೀಟರ್ ಅಥವಾ ಅದಕ್ಕೆ 2 ಆ್ಯಡ್ ಮಾಡಿದರೆ 2 ಸೆಂಟಿಮೀಟರ್. ಅದರ ಇರ್ಬೋದು, ಇದರ ಇರ್ಬೋದು. ಈ ಕೆಳಗಿನ ನಮೂದಿಸಿರುವ ಯಾವುದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತದೆ ಅಂದರೆ ಮೊಟ್ಟೆ, ಮಾಂಸ, ತರಕಾರಿಯಲ್ಲಿ. ಭಾರತದಲ್ಲಿ ಯಾರ ಜನ್ಮ ದಿನಾಚರಣೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂದರೆ ಧ್ಯಾನ್ ಚಂದ್. 12 ನಿಮಿಷಗಳ ಓಟ ನಡಿಗೆ ಪರೀಕ್ಷೆಯು ಅಳೆಯಲು ಚೈತನ್ಯ ಯಾವುದಂದರೆ ಹುನ್ನಾಳ ಕಷ್ಟ ಸಹಿಷ್ಣುತೆ. ಫುಟ್ಬಾಲ್ನಲ್ಲಿ ಗೋಲ್ನ ಅಗಲ ಮತ್ತು ಎತ್ತರ 8 ಗಜ ಇಂಟು 8 ಅಡಿ. 17 ತಂಡಗಳಿಗಿರುವ ನಾಕೌಟ್ ತಾಲೂಕಿನಲ್ಲಿ ಬೈಗಳ ಒಟ್ಟು ಸಂಖ್ಯೆ 15. ವಯಸ್ಕರ ಶರೀರದ ಸಾಮಾನ್ಯ ರಕ್ತದ ಒತ್ತಡ 120 × 80 mm ಅಥವಾ Hg. ಇದಂತೂ ಕ್ವಶನ್ ಜಾಸ್ತಿ ರಿಪೀಟ್ ಆಗಿದೆ ಇದು. ಸ್ನಾಯುಗಳಲ್ಲಿ ಶಕ್ತಿಯನ್ನು ವೃದ್ಧಿ ಮಾಡಲು ಒಂದು ಉತ್ತಮ ಕಾರ್ಯಕ್ರಮವೆಂದರೆ ವೈಟ್ ಟ್ರೈನಿಂಗ್. ವ್ಯಾಯಾಮಗಳನ್ನು ಶೈಕ್ಷಣಿಕ, ಸೈನಿಕ, ಸ್ವಾಸ್ಥ್ಯ ಮತ್ತು ಸೌಂದರ್ಯ ಸಂಬಂಧಿತ ಎಂಬುದಾಗಿ ವಿಂಗಡಿಸಲಾದ ಸ್ವೀಡನ್ ದೈಹಿಕ ಶಿಕ್ಷಣ ತಜ್ಞ ಯಾರೆಂದರೆ PH ಲಿಂಗ್. ಕ್ರಿಕೆಟ್ನಲ್ಲಿ 2 ಬೌಲಿಂಗ್ ಕ್ರೀಸ್ಗಳ ನಡುವೆ ಇರುವ ಅಂತರ ಎಷ್ಟಂದರೆ 66 ಅಡಿ. ಮನುಷ್ಯನ ಶರೀರದಲ್ಲಿ ಅತಿ ಉದ್ದವಾದ ಮೂಳೆ ಫೀಮರ್. ಮೇಲ್ವಿಚಾರಣೆಯ ಮುಖ್ಯವಾಗಿ ಸಂಬಂಧಿಸಲ್ಪಟ್ಟಿರುವುದು ಕಲಿಕೆ ಬೋಧನೆ ಸಂದರ್ಭಗಳಲ್ಲಿ ಉತ್ತಮೀಕರಣ. ಫುಟ್ಬಾಲ್ನಲ್ಲಿ ಕಾರ್ನರ್ ಕಿಕ್ಗೆ ವಕ್ರರೇಖೆ ಗುರುತಿಸಲು ತ್ರಿಜ್ಯ ಎಷ್ಟಿರಬೇಕಂದ್ರೆ 3 ಅಡಿ.
ಅಮೆರಿಕದಲ್ಲಿ ದೈಹಿಕ ಶಿಕ್ಷಕರನ್ನು ತರಬೇತಿಗೊಳಿಸಲು ಪ್ರಯತ್ನವನ್ನು ಪ್ರಥಮವಾಗಿ ಮಾಡಿದವರು ಡಾಕ್ಟರ್ ಡಿಯೋ ಲಿವಿಸ್. ಕಬಡ್ಡಿ ಆಟದಲ್ಲಿ ರೈಡರ್ನನ್ನು ಆಂಟೊನಿಗಳನ್ನು ಔಟ್ ಮಾಡಿ ಕೋರ್ಟ್ನ ಕ್ಲಿಯರ್ ಮಾಡಿದಾಗ ರೈಡರ್ನ ತಂಡಕ್ಕೆ ಒಟ್ಟು ಎಷ್ಟು ಪಾಯಿಂಟ್ ಬೇಕು ಅಂದರೆ 4 ಪಾಯಿಂಟ್. ಸ್ಕಿನ್ ಫೋಲ್ಡ್ ಕ್ಯಾಲಿಪರನ್ನು ಈ ಕೆಳಗೆ ನಮೂದಿಸಿರುವ ಯಾವ ಅಂಶವನ್ನು ಅಳತೆ ಮಾಡುವುದಕ್ಕಾಗಿ ಉಪಯೋಗಿಸಲಾಗುತ್ತದೆ ಅಂದರೆ ಕೊಬ್ಬು. ಹೊಗೆಸೊಪ್ಪಿನಲ್ಲಿರುವ ವಿಷವಸ್ತು ನಿಕೋಟಿನ್. ಹಾಕಿಯಲ್ಲಿ ಪೆನಲ್ಟಿ ಸ್ಟ್ರೋಕ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸ್ಟ್ರಿಕ್ ತೆಗೆದುಕೊಳ್ಳುವ ಆಟಗಾರ ಮತ್ತು ಗೋಲ್ ಕೀಪರ್ನನ್ನು ಹೊರತುಪಡಿಸಿ ಇನ್ನುಳಿದ ಆಟಗಾರರಲ್ಲಿ ಎಷ್ಟರಲ್ಲಿ ಇರಬೇಕು ಅಂತಂದರೆ 25 ಗಜ ಗೆರೆಯ ಒಳಗೆ ಗೆರೆಯ ಹೊರಗೆ ಇರಬೇಕು ಅವರು. ಬೋಧನೆಗೆ ಆಜ್ಞೆ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಯಾವ ಚಟುವಟಿಕೆಯನ್ನು ಕಲಿಸುವುದು ಎಂದರೆ ಯಾವ ಚಟುವಟಿಕೆ ಕಲಿಸಲು ಬಳಸ್ತಾರ ಅಂತ ಅರ್ಥ. ಇದು ಪದ ಕವಾಯತ್ತು ಅಥವಾ ಪುಟ್ ಡ್ರಿಲ್. ಸಾಫ್ಟ್ ಬಾಲ್ ಆಟದಲ್ಲಿ ಬೇಸ್ ಪಾತ್ ಎಂದರೆ 2 ಬೇಸ್ಗಳನ್ನು ಸೇರಿಸುವ ಗೆರೆಯ ಪ್ರತಿ ಪಕ್ಕಕ್ಕೆ 3 ಅಡಿ ಒಟ್ಟಾರೆ 6 ಅಡಿ ಅಗಲದ ಊಹಾಪಥ. ಕುಸ್ತಿ ಮಾಡಲು ಬಳಸುವ ಕುಸ್ತಿ ಮ್ಯಾಟ್ನ ವ್ಯಾಸ 9 ಮೀಟರ್. ಕೊಳಚೆ ನೀರನ್ನು ಹೊರಹಾಕಲು ಸಾಮಾನ್ಯ ಹಾಗೂ ತೃಪ್ತಿಕರ ವಿಧಾನ ಎಂದರೆ ಆಕ್ಟಿವೇಟೆಡ್ ಸ್ಲಡ್ಜ್ ಸಿಸ್ಟಮ್. ಮನೆಯ ನೋಡದ ಸರಾಸರಿ ಆಯುಸ್ಸು ಎಷ್ಟು ತಿಂಗಳು ಬದುಕ್ತದೆ ಅಂದರೆ ಇದು 2 ತಿಂಗಳು. ಮುಂದಿನ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ಯಾವ ವರ್ಷ ನಡೆಯುತ್ತಂದರೆ 2007ರಲ್ಲಿ. ಇದು ಅವಾಗಿನ ಪ್ರಚಲಿತ ಘಟನೆ. ಬೆಂಗಳೂರಿನಲ್ಲಿ ಮೇ 2005ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟದ ವಿಜೇತ ಯಾರಂದರೆ ರಾಮು. ಇದನ್ನು ಪ್ರಚಲಿತ ಘಟನೆದಾಗ ಬರುತ್ತೆ. ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್ 1ರ ಸೆಮಿಫೈನಲ್ ಹಂತ ಮುಟ್ಟಿದ ಭಾರತದ ಮೊಟ್ಟ ಮೊದಲ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಸಾನಿಯಾ. ಮೂಳೆ ಮುರಿತದ ಪ್ರಕಾರಗಳಲ್ಲಿ ಎಷ್ಟು ಸಂಖ್ಯೆ ಅಂದರೆ 5. ಫಲ ಪ್ರಮಾಣವಾದಕ್ಕೆ ಪರ್ಯಾಯ ಹೆಸರು ಡ್ಯೂಸಿಯಂ. ಜರ್ಮನಿಯಲ್ಲಿ 1774ರಲ್ಲಿ ನವ್ಯ ಶಿಕ್ಷಣ ಸಂಸ್ಥೆ ಫಿಲಂಥ್ರೋಪಿಸಿಯಂ ಅನ್ನು ಸ್ಥಾಪಿಸಿದವರು ಬೇಸ್ಡೋ. ಸಿಂಗಲ್ ನಾಕ್ಔಟ್ ಪಂದ್ಯಾವಳಿಯಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸಬಹುದಾದ ಸೂತ್ರ (2)(n-1). ಸಬ್ ಜೂನಿಯರ್ ಖೋಖೋ ಆಟದ ಮೈದಾನದ ಉದ್ದ 23 ಮೀಟರ್ × 14 ಮೀಟರ್. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ತಿರುವಿನ ಗರಿಷ್ಠ ತ್ರಿಜ್ಯ 48.20 ಮೀಟರ್. ಮಯೋಲಜಿ ಎಂಬ ಪದವು ಸಂಬಂಧಪಟ್ಟಿರುವುದು ಸ್ನಾಯುಗಳಿಗೆ. ಭಾವಸ್ಥಿತವಾದದ ಪ್ರಮುಖ ಪ್ರತಿಪಾದಕರು ಡೆಸ್ಕಾರ್ಟಸ್. ಆಧುನಿಕ ಒಲಿಂಪಿಕ್ನ ಜನಕ ಕುಬರ್ಟಿನ್. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಒಟ್ಟು 45 ಪಂದ್ಯಗಳು ನಡೆದರೆ ಭಾಗವಹಿಸಿದ ತಂಡಗಳ ಸಂಖ್ಯೆ 10. ಜೂನಿಯರ್ ಆಟಗಾರರ ಖೋಖೋ ಮೈದಾನದಲ್ಲಿ ಒಂದು ಸ್ಕ್ವೈರ್ಗೂ ಅದರ ಪಕ್ಕದ ಸ್ಕ್ವೈರ್ಗೂ ಇರುವ ಅಂತರ 230 ಸೆಂಟಿಮೀಟರ್. 400 ಮೀಟರ್ ಹಡಲ್ಸ್ ಸ್ಪರ್ಧೆಯಲ್ಲಿ 10ನೇ ಹಡಲ್ಸ್ ಹಾಗೂ ಮುಕ್ತಾಯದ ಗೆರೆಗೆ ನಡುವಿನ ಅಂತರ 40 ಮೀಟರ್. ಅಸ್ಥಿಗಳನ್ನು ವರ್ಗೀಕರಿಸುವ ಬಗೆಗಿನ ಸಂಖ್ಯೆ 5 ಬಗೆ. ಎಂಡೋಮಾರ್ಫ್, ಮಿಸೋಮಾರ್ಫ್ ಮತ್ತು ಎಕ್ಸೋಮಾರ್ಫ್ಗಳೆಂದು ದೇಹದ ಆಕೃತಿಗಳನ್ನು ವರ್ಗೀಕರಿಸಿದವರು ಶೆಲ್ಡನ್. ಪುರಾತನ ಒಲಿಂಪಿಕ್ ಆಟಗಳು ಸ್ಥಗಿತಗೊಂಡವೆಂದು ಹೇಳಿದ ರೋಮನ್ ಚಕ್ರವರ್ತಿ ಥಿಯೋಡೋಸಿಯಸ್. ಪಿರಾಮಿಡ್ ಮಾದರಿಯ ತಳಕನ್ನು ಯಾವ ತೆರನಾದ ಪಂದ್ಯಾವಳಿಯಲ್ಲಿ ಉಪಯೋಗಿಸಲಾಗುತ್ತದೆ? ಚಾಲೆಂಜ್. ಖೋಖೋ ಆಟದ ಮೈದಾನದಲ್ಲಿ ಒಂದು ಕಂಬದ ಗೆರೆಗೂ ಮತ್ತೊಂದು ಕಂಬದ ಗೆರೆಗೂ ಇರುವ ಕ್ಷೇತ್ರವನ್ನು ಏನಂತ ಕರಿತೀವಿ? ಕೋರ್ಟ್ ಅಂತ ಕರಿತೀವಿ. ಪುರುಷರ ಎಸೆತದ ಗುಂಡಿನ ತೂಕ ಎಷ್ಟಂದರೆ 7.260 ಕಿಲೋಗ್ರಾಮ್. ಖಾಯಂ ಬಗೆಯ ಹಲ್ಲುಗಳ ಸಂಖ್ಯೆ 32. ಕಲಿಕೆಯ ನಿಯಮಗಳನ್ನು ಪ್ರಯೋಗಗಳ ಮೂಲಕ ನಿರೂಪಿಸಿದ ಮನೋವಿಜ್ಞಾನಿಗಳ ಪ್ರಮುಖ ಮನೋವಿಜ್ಞಾನಿಯಾದ ಥಾರ್ಂಡೈಕ್. ಜರ್ಮನಿ ದೇಶದಲ್ಲಿ ಟರ್ನಿಪಿರನ್ ಚಳವಳಿಯ ಜನಕ ಫ್ರೆಡ್ರಿಚ್ ಲುಂಡಿನ್ಜಾನ್. ಭುಜದ ಸ್ನಾಯುಗಳು ಸ್ಫೋಟಕ ಶಕ್ತಿಯನ್ನು ಅಳೆಯಲು ಉಪಯೋಗಿಸಬಹುದಾದ ಪರೀಕ್ಷೆ ಸಾಫ್ಟ್ಬಾಲ್ ಎಸೆತ. ಪುರುಷ ವಾಲಿಬಾಲ್ ಆಟಗಾರರಿಗೆ ನೆಟ್ನ ಮೇಲಂಚು ಭೂಮಿಯ ಮಟ್ಟದಿಂದ ಎಷ್ಟು ಎತ್ತರ ಇರಬೇಕು ಅಂದರೆ 2.43 ಮೀಟರ್. ಡಿಸ್ಕಸ್ ಎಸೆತದ ವೃತ್ತದ ತ್ರಿಜ್ಯ 1.250 ಮೀಟರ್. ಲಾಲಾರಸವು ಉತ್ಪತ್ತಿಯಾಗುವ ಜಾಗ ಪಿತ್ತಜನಕಾಂಗ. ಆಟದ ಸಿದ್ಧಾಂತಗಳಲ್ಲಿ ಒಂದಾದ ಅಧಿಕ ಶಕ್ತಿ ಸಿದ್ಧಾಂತವನ್ನು ಮುಂದಿಟ್ಟವರಲ್ಲಿ
ಒಬ್ಬರಾದ ಮನೋವಿಜ್ಞಾನಿ ಎಂದರೆ ಶಿಲ್ಲರ್. ಭಾರತದಲ್ಲಿ ಪಾಶ್ಚಿಮಾತ್ಯ ರೀತಿಯ ಶಿಕ್ಷಣ ನೀಡಲು 1970ರಲ್ಲಿ ಪ್ರಾರಂಭಗೊಂಡ ಪ್ರಥಮ ದೈಹಿಕ ಶಿಕ್ಷಣ ಕಾಲೇಜು ಅಂದರೆ YMCA ಕಾಲೇಜು. ಇದು ಮದ್ರಾಸಲ್ಲಿದೆ. YMCA ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತೇಳಿ ಇದ್ರ ಹೆಸರು ಫುಲ್ ಹೆಸರು. YMCA ಅಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಇಲ್ಲಿಗೆ 2005ರ ಪ್ರಶ್ನೆ ಪತ್ರಿಕೆ ಮುಗೀತು. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮುಗಿದ ತಕ್ಷಣ ನಾನು ಸಿಲೆಬಸ್ಗೆ ಅನುಗುಣವಾಗಿ ಒಂದೊಂದು ಟಾಪಿಕ್ಗಳನ್ನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್.